ಕರ್ನಾಟಕದ ಕ್ರೀಡಾ ವಲಯದಲ್ಲಿ ಹೊಸ ಚೈತನ್ಯ ತುಂಬುವ ಉದ್ದೇಶದಿಂದ ಕರ್ನಾಟಕ ಪಿಕಲ್ ಬಾಲ್ ಪ್ರೀಮಿಯರ್ ಲೀಗ್ ಆರಂಭಕ್ಕೆ ಸಿದ್ಧತೆ ನಡೆದಿದೆ. ಸ್ಪರ್ಧಾತ್ಮಕ ಮನೋಭಾವ, ಪ್ರತಿಭೆಗಳ ಅನಾವರಣ ಮತ್ತು ವೃತ್ತಿಪರ ಕ್ರೀಡಾ ಸಂಸ್ಕೃತಿ ಬೆಳೆಸುವ ಉದ್ದೇಶ ಈ ಲೀಗ್ನ ಹಿಂದೆ ಇದೆ. ಹೌದು, ಮೊದಲ ಆವೃತ್ತಿಯಲ್ಲಿ ರಾಜ್ಯದ ವಿವಿಧ ಭಾಗಗಳನ್ನು ಪ್ರತಿನಿಧಿಸುವ 6 ನಗರ ಆಧಾರಿತ ತಂಡಗಳು ಕಣಕ್ಕಿಳಿಯಲಿವೆ. ಅನುಭವಿ ಆಟಗಾರರು ಮತ್ತು ಉದಯೋನ್ಮುಖ ಪ್ರತಿಭೆಗಳಿಗೆ ಒಂದೇ ವೇದಿಕೆ ಸಿಗಲಿದ್ದು, ರಾಜ್ಯದ ಪಿಕಲ್ ಬಾಲ್ ಬೆಳವಣಿಗೆಗೆ ಇದು ಹೊಸ ದಿಕ್ಕು ನೀಡಲಿದೆ. ಮುಂದಿನ ವರ್ಷಗಳಲ್ಲಿ ಈ ಲೀಗ್ ವಿಸ್ತರಣೆಗೂ ಯೋಜನೆ ರೂಪಿಸಲಾಗಿದೆ. ಮುಂದಿನ ಸೀಸನ್ಗಳಲ್ಲಿ ತಂಡಗಳ ಸಂಖ್ಯೆ ಹೆಚ್ಚಿಸಿ ಹೆಚ್ಚು ಆಟಗಾರರಿಗೆ ಅವಕಾಶ ಕಲ್ಪಿಸುವ ಗುರಿ ಹೊಂದಲಾಗಿದೆ. ಈ ಕ್ರೀಡಾ ಉಪಕ್ರಮದ ಕಾರ್ಯಾಚರಣೆ ಮತ್ತು ಆಯೋಜನೆಯನ್ನು ವೃತ್ತಿಪರ ಕ್ರೀಡಾ ನಿರ್ವಹಣಾ ಮಾದರಿಯಲ್ಲಿ ರೂಪಿಸಲಾಗಿದ್ದು, ರಾಷ್ಟ್ರೀಯ ಮಟ್ಟದ ಬೆಂಬಲವೂ ದೊರೆತಿದೆ. I am Anil Shah, co-founder of Entropy Sports and Events, along with Ashish. Our dream was to have a wonderful pickleball championship league to be created at the state level, not to restrict only to district level, but to take it to the state level. Today, pickleball has becoming a very fastest growing game in the world. ನಮಸ್ತೆ, ನನ್ನ ಹೆಸರು ಎ ಜಿ ಶಿವಕುಮಾರ್, ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರು. ಏನಿವತ್ತು ನಮ್ಮ ಪಿಕಲ್ ಬಾಲ್ ಅಸೋಸಿಯೇಷನ್ ವತಿಯಿಂದ ಇವತ್ತು ಏನು ಎಂಟ್ರೋಪಿ ಅನ್ನೋ ಕಂಪ್ನಿ ಜೊತೆ ಏನು ಕರ್ನಾಟಕ ಪಿಕಲ್ ಬಾಲ್ ಪ್ರೀಮಿಯರ್ ಲೀಗ್ ಇವತ್ತೇನು ನಾವಿಬ್ಬರು ಕೂಡಿ 2 ಸಂಸ್ಥೆಯನ್ನು ಇವತ್ತೇನು ಅಗ್ರಿಮೆಂಟ್ಗೆ ಪದಾರ್ಪಣೆ ಮಾಡಿದ್ದು ನಿಜವಾಗ್ಲೂ ಖುಷಿ ಅನಿಸುತ್ತೆ. ಯಾಕೆಂದರೆ ನಾವು ಇದುವರೆಗೂ ವರ್ಷಕ್ಕೂ IPL ನೋಡ್ತಾ ಇದ್ದೋ, ಪ್ರೋ ಕಬಡ್ಡಿ ನೋಡ್ತಾ ಇದ್ದೋ. ಎಲ್ಲೋ ಒಂದು ಕಡೆ ಈಗ ನೆಕ್ಸ್ಟು ಅದೇ ಮಟ್ಟದಲ್ಲಿ ನಮ್ಮದು ಇವತ್ತು ಪಿಕಲ್ ಬಾಲು ನಮ್ಮ ಕರ್ನಾಟಕ ಸ್ಟೇಟಲ್ಲಿ ನಾವು ಇವತ್ತು ನೋಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ನಮ್ಗೆ ಖುಷಿ ಆಗುತ್ತೆ. My name is Ashish Swarnkar. I am co-founder of Entropy Sports and Events. Today on 26th of June 2026, here on a Monday evening, we are here to sign up I'm here to sign up an MOU with Karnataka State Pickleball Association for organizing India's first state pickleball league, which is going to be called as Karnataka Pickleball Premier League. It is going to be a format where for the first time we are bringing in the district team together, and they will fight for 3 days in a format of 6 teams, which will... ನನ್ನ ಹೆಸರು ಶ್ರೀನಿವಾಸ್ ಮೂರ್ತಿ, ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು. ಇವತ್ತು ನಮ್ಮ ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ಗೆ ಒಂದು ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ದಿನ. ಯಾಕಂದರೆ ನಾವು ಇವತ್ತು ಎಂಟ್ರೋಪಿ ಅನ್ನೋ ಒಂದು ಸಂಸ್ಥೆಯ ಜೊತೆ ನಮ್ಮ ಪಿಕಲ್ ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಎ ಜಿ ಶಿವಕುಮಾರ್ ಅವರು ಮತ್ತು ಸೆಕ್ರೆಟರಿ ಆದ ರಜತ್ ಕನ್ಕರ್ ಅವರು, ಎಂಟ್ರೋಪಿಯ CEO ಆದಂಥ ಅನಿಲ್ ಮತ್ತು ಆಶೀಶ್ ಶರ್ಮಾ ಅವ್ರ ಜೊತೆ ನಾವು ಕರ್ನಾಟಕದಲ್ಲಿ ಏನು ಸ್ಟೇಟ್ ಲೆವೆಲ್ IPL ಮಾದರಿಯ ಪಿಕಲ್ ಬಾಲ್ ಅಸೋಸಿಯೇಷನ್ ಸ್ಟೇಟ್ ಲೆವೆಲ್ ಮಾದರಿಯಲ್ಲಿ ಆಟ ಆಡಿಸೋದಕ್ಕೆ ಭಾರತದಲ್ಲಿ ಮೊದಲ ಬಾರಿಗೆ ನಾವು ಚಾಲ್ತಿ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಜತ್ ಕನ್ಕರ್, ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ನ ಕಾರ್ಯದರ್ಶಿಗಳು. ಸೊ ಇವತ್ತು ಏನು ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ಹಾಗೂ ಎಂಟ್ರೋಪಿ ಸ್ಪೋರ್ಟ್ಸ್ 2 ಸಂಸ್ಥೆ ಒಂದಾಗಿ ಇವತ್ತು ಕರ್ನಾಟಕ ಪಿಕಲ್ ಬಾಲ್ ಪ್ರೀಮಿಯರ್ ಲೀಗ್ 2026ರ ಶುಭ ಆರಂಭಕ್ಕೆ ಇವತ್ತು ಅಗ್ರಿಮೆಂಟ್ ಸೈನ್ ಮಾಡಿದೆ. ಇದಕ್ಕೆ ನಾನು ಎಂಟ್ರೋಪಿ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಸಂಸ್ಥೆಯ ಪದಾಧಿಕಾರಿಗಳಿಗೆ ಶುಭ ಕೋರ್ತೀನಿ. ರಾಜ್ಯದಲ್ಲಿ ಹಲವು ವರ್ಷಗಳಿಂದ ಪಿಕಲ್ ಬಾಲ್ ಕ್ರೀಡೆಯನ್ನು ಜನಪ್ರಿಯಗೊಳಿಸಲು ನಡೆಯುತ್ತಿರುವ ಪ್ರಯತ್ನಕ್ಕೆ ಈ ಲೀಗ್ ಮತ್ತೊಂದು ಬಲ ನೀಡಲಿದೆ. ಗ್ರಾಮೀಣ ಮತ್ತು ನಗರ ಭಾಗಗಳ ಪ್ರತಿಭೆಗಳನ್ನು ಗುರುತಿಸಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವೇದಿಕೆಗೆ ಕೊಂಡೊಯ್ಯುವ ಗುರಿ ಇದಾಗಿದೆ. ಕ್ರೀಡಾ ತಜ್ಞರ ಅಭಿಪ್ರಾಯದಂತೆ ಇಂತಹ ಲೀಗ್ಗಳು ಆಟಗಾರರಿಗೆ ಅವಕಾಶ ಮಾತ್ರವಲ್ಲದೆ ಕ್ರೀಡಾ ಉದ್ಯಮಕ್ಕೂ ಹೊಸ ಆಯಾಮ ನೀಡುತ್ತವೆ. ಇನ್ನು ಕ್ರೀಡಾ ಉದ್ಯಮದಲ್ಲಿ ಆಸಕ್ತಿ ಹೊಂದಿರುವವರಿಗೆ ತಂಡಗಳ ಪಾಲುದಾರಿಕೆ, ಫ್ರಾಂಚೈಸಿ ನಿರ್ವಹಣೆ ಮತ್ತು ಪ್ರಚಾರ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಅವಕಾಶ ಕಲ್ಪಿಸಲಾಗಿದೆ. ಸಾಗರ್, ನ್ಯೂಸ್ ಟೈಮ್ಸ್, ಬೆಂಗಳೂರು.